ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ರುಚಿ ರುಚಿಯಾಗಿ ಗರಿ ಗರಿಯಾಗಿರುವಂತಹ ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಪ್ಪಟ್ಟು ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ನೋಡಿ, ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಇದೆಯಲ್ಲ, ಆ ಬೌಲಲ್ಲಿ ಒಂದು ಬೌಲಷ್ಟು ಶೇಂಗಾ ಬೀಜನ ಹುರ್ಕೊಂಡು ಅದನ್ನು ಮತ್ತೆ ಅದ್ರ ಜೊತೆ ಉರ್ಗಡ್ಲೆನ ಸಮ ಪ್ರಮಾಣದಲ್ಲಿ ತಗೊಂಡು ಒಂದೊಂದು ಬೌಲಲ್ಲಿ ತಗೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನಂತರ ಒಂದು ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಬೌಲ್ ಇರುತ್ತಲ್ಲ, ಆ ಬೌಲಲ್ಲಿ ಅರ್ಧ ಬೌಲಷ್ಟು ಇದು ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರೂ ಹಾಕ್ಕೊಳ್ಳಿ ನೀವು, ಅದರಿಂದ ಗರಿ ಗರಿಯಾಗಿ ಬರುತ್ತೆ. ನಂತರ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ, 2 ಟೀ ಸ್ಪೂನ್ ಅಷ್ಟು. ನಂತರ ರುಬ್ಬಿಡ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಹುರ್ಗಡ್ಲೆ ಪುಡಿ ಸೇರಿಸ್ಕೊಂಡು ಖಾರಕ್ಕೆ ನಾನಿಲ್ಲಿ 2ರಿಂದ 3 ಟೀ ಸ್ಪೂನ್ ಅಷ್ಟು ಖಾರ ಪೌಡರ್ ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಓಂ ಕಾಳು ಸೇರಿಸ್ತಾ ಇದ್ದೀನಿ, ಅಜ್ವೈನ್ ಕಾಳು ಅಂತೀವಲ್ಲ ಅದು. ನಂತರ ಕರ್ಬೇವು ತಗೊಂಡಿದ್ದೀನಿ ನಾನು, ಒಂದು ಇಡಿಯಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದ್ಸಲಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 2ರಿಂದ 3 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಎಣ್ಣೆ ಬೇಡ ಅಂದವರು ನೀವು ಬೆಣ್ಣೆನ ಇದೇ ರೀತಿ ಕರಗಿಸ್ಕೊಂಡು ಸೇರಿಸ್ಕೋಬೋದು. ಎಣ್ಣೆ ಅಥವಾ ಬೆಣ್ಣೆ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ನಿಪ್ಪಟ್ಟು ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಬಿಸಿ ಮಾಡಿ. ನಂತರ ಇದಕ್ಕೆ ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ತಗೊಂಡು ಅದನ್ನು ಚೆನ್ನಾಗಿ ಸ್ವಲ್ಪನೇ ನೀರನ್ನ ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಗಟ್ಟಿಗಿರ್ಬೇಕಿದು. ನೋಡ್ತಿದ್ದೀರಲ್ಲ, ನಾವು ರೊಟ್ಟಿ ಹಿಟ್ಟನ್ನ ಕಲ್ಸ್ಕೊತೀವಲ್ಲ, ಜೋಳದ ರೊಟ್ಟಿ ಹಿಟ್ಟು ಆ ಥರ ಬರಬೇಕು ಗಟ್ಟಿಯಾಗಿ. ಈ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ ನಿಪ್ಪಟ್ಟುಗಳು, ಹಾಗಾಗಿ ಇದು ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಕಲ್ಸ್ಕೋಬೇಕು. ಇದು ನೆನೆಸಿಡೋ ಅವಶ್ಯಕತೆ ಇಲ್ಲ, ಕಲ್ಸ್ಕೊಂಡು ಹಂಗೆ ತಕ್ಷಣ ಮಾಡ್ಕೋಬೋದು ನಾವು. ನೋಡಿ, ಆಮೇಲೆ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಾನಿಲ್ಲಿ ಉರುಳಿ ಮಾಡ್ಕೋತಾ ಇದ್ದೀನಿ. ಈ ಥರ ಉರುಳಿ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರ ಬಟರ್ ಪೇಪರು ಅಥವಾ ಎಣ್ಣೆ ಕವರ್ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾನಿಲ್ಲಿ ಅದ್ರ ಮೇಲೆ ಇನ್ನೊಂದು ಪೇಪರ್ನ ಮುಚ್ಚಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಒಂದೊಂದೇ ನಿಪ್ಪಟ್ಟನ್ನ ಚೆನ್ನಾಗೆ ಪ್ರೆಸ್ ಮಾಡಿಕೊಂಡು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಅಷ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದು 4 ಮಾತ್ರ ನೀವು ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಅದೇ ಥರ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ಇನ್ನೇನು ಬೇಸಿಗೆ ರಜಾನೂ ಹತ್ರ ಬರ್ತಿದೆ ಅಲ್ವಾ, ಮಕ್ಕಳಿಗೆ ಆಚೆ ಕಡೆ ಬಿಸಿಲಲ್ಲಿ ಅದು ಇದು ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಆಚೆ ಕಡೆ ಫುಡ್ಡು ಅಷ್ಟು ಹೆಲ್ದಿಯಾಗಿರೋದಿಲ್ಲ. ಹಾಗಾಗಿ ಮನೆಯಲ್ಲೇ ಈ ಥರ ಕುರುಕಲು ತಿಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಅಂತ ಹೇಳ್ತೀನಿ. ನೀವು ಒಂದ್ಸಲಿ ನನ್ನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ. ಮಕ್ಕಳಿಗೆ ಈ ಥರ ಇಷ್ಟ ಆಗೋ ಥರ ರೆಸಿಪಿನ ನೀವು ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ. ನೋಡ್ತಿದ್ದೀರಲ್ಲ, ಈ ಥರ ಇಷ್ಟು ದಪ್ಪವಾಗಿದ್ರೆ ಸಾಕಾಗತ್ತೆ. ನೋಡಿ, ನಾನಿಲ್ಲಿ ಒಂದು 4 ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೋಡ್ತಿದ್ದೀರಲ್ಲ, ಈ ಥರ ಒಂದೊಂದನ್ನೇ ನಾನಿಲ್ಲಿ ನಿಪ್ಪಟ್ಟನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದು ತುಂಬ ಜಾಸ್ತಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೀವು. ಜಾಸ್ತಿ ಉರಿ ಮಾಡೋದ್ರಿಂದ ಏನಾಗುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ನೀಟಾಗಿ ಬೆಂದಿರಲ್ಲ ಒಳಗಡೆ ಇಟ್ಟು. ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕರ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಕಡಲೆ ಬೀಜ ಹಾಕೋದ್ರಿಂದ ಮತ್ತು ಉರ್ಗಡ್ಲೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬಾಯಿಗೆ ಉರ್ಗಡ್ಲೆ ಸಿಗುತ್ತೆ, ಆಮೇಲೆ ಶೇಂಗಾ ಸಿಗೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡ್ತಿದ್ದೀರಲ್ಲ, 2 ಬದಿನೂ ಇದನ್ನು ಈ ಥರ ಮಾಡಿ ಬೇಯಿಸ್ಕೋಬೇಕು ನೀವು, ಉಲ್ಟಾ 2 ಸೈಡೂ ಚೆನ್ನಾಗೆ. ನೋಡಿ, ನೀವು ಹಾಕಿದ ತಕ್ಷಣವೇ ಸ್ಪೂನಲ್ಲಿ ತಿರುಗ್ಸಕ್ಕೆ ಹೋಗಬೇಡಿ, ಆವಾಗ ಅದೇನಾಗುತ್ತೆ, ಮುರ್ಕೊಂಡ್ಬಿಡುತ್ತೆ. 1 ನಿಮಿಷವರೆಗೂ ಎಣ್ಣೆಲಿ ಇದು ಫ್ರೈ ಆದ ನಂತರನೇ ನೀವು ಈ ಥರ ಸ್ಪೂನಲ್ಲಿ ತಿರುಗಿಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ಥರ ನಾನಿಲ್ಲಿ ಒಂದೊಂದು ರೋಸ್ಟ್ ಆಗ್ತಾ ಇದೆ. ಇದೆಲ್ಲ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬರಬೇಕು. ಇಲ್ಲಿವರೆಗೂ ನೀವು ಚೆನ್ನಾಗೆ ಕರ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾನು ಎಲ್ಲ ನಿಪ್ಪಟ್ಟುಗಳನ್ನ ಈ ಥರ ಕರೆದು ಸೈಡಿಗೆ ತಿಡ್ಕೋತಾ ಇದ್ದೀನಿ. ನೋಡಿ,
ಎಷ್ಟು ಚೆನ್ನಾಗಾಗಿದೆ. ಕಲರ್ ನೋಡಿ, ಈ ಕಲರಲ್ಲಿ ಬಂದರೆ ಸಾಕು. ತುಂಬ ನೀವು ಕ್ರಿಸ್ಪಿ ಮಾಡೋಕ್ಕೆ ಹೋಗ್ಬಿಟ್ರೆ ಕಲರ್ ಒಂಥರ ಸೀದು ಥರ ಆಗಿಬಿಡುತ್ತೆ. ಇದು ಕರೆಕ್ಟಾಗಿ ಗೋಲ್ಡನ್ ಕಲರಲ್ಲೇ ನೀವು ಕರ್ಕೊಳ್ಳಿ. ನಂತರ ನಾನು ತಣ್ಣಗಾದ ನಂತರ ಇಲ್ಲಿ ಪ್ಲೇಟಿಗೆ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಸಖತ್ತಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ